ಹೊನ್ನಾಳಿ ಹಾಗೂ ನ್ಯಾಮತಿ ಅವಳಿ ನಗರದಲ್ಲಿ ಮುಂಗಾರು ಮಳೆ ಕ್ಷೀಣಿಸಿದೆ. ಇಲ್ಲಿ ಬೆಳೆಯಂತೂ ನೆಲಕಚ್ಚಿ ಹೋಗಿದೆ. ವರುಣರಾಯನ ಈ ಮುನಿಸಿಗೆ ಇಲ್ಲಿನ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ ಕಣ್ರಿ. ಹೌದು, ಇದು ಹೊನ್ನಾಳಿ ತಾಲೂಕಿನ ಅವಳಿ ನಗರಗಳಲ್ಲಿ ಬೆಳೆಗಾರರ ರೋದನೆ ಕಣ್ರಿ. ಇದು ಅರಣ್ಯ ರೋದನೆ ಎಂದೇ ನಾವು ಭಾವಿಸಬಹುದು. ಮಳೆ ಇಲ್ಲಿ ಕ್ಷೀಣಿಸಿದೆ, ಜನ ಇಲ್ಲಿ ಕಂಗಾಲಾಗಿ ಹೋಗಿದ್ದಾರೆ ಕಣ್ರಿ. ಈ ಜನರ ಬವಣೆ ಕೇಳಲು ಸರ್ಕಾರ ಇಲ್ಲಿನ ರೈತರ ಸಾಲ ಮನ್ನಾ ಮಾಡಲೇಬೇಕು ಎಂದು ಅಲ್ಲಿನ ರೈತರು ಪಟ್ಟು ಹಿಡಿದಿದ್ದಾರೆ. ಹಾಗೂ MP ಕರಿಬಸಪ್ಪಗೌಡ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ರೈತರ ಸಾಲ ಮನ್ನಾ ಮಾಡಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ ಕಣ್ರಿ. ಆದ ಕಾರಣ ರೈತರು ತಮ್ಮ ಗರಿಗೆದರಿ ಬಿತ್ತನೆ ಕೆಲಸಗಳನ್ನು ಆರಂಭಿಸಿದ್ದರು. ಆದರೆ ತದನಂತರ ವರುಣದೇವನ ಇಳೆಗೆ ಬಾರದೆ ಬಿತ್ತಿದ ಎಲ್ಲ ಬೆಳೆಗಳು ಒಣಗಿ ರೈತನ ಕನಸನ್ನು ಭಗ್ನಗೊಳಿಸುತ್ತಿದೆ. ವರುಣದೇವ ಮುನಿದ ಕಾರಣ ರೈತನ ಹಸನಾಗಬೇಕಿದ್ದ ಬದುಕು ಇಂದು ಹಸನಾಗದೆ ಕನಸಾಗಿಯೇ ಉಳಿದಿದೆ. ಸಾವಿರಾರು ರೂಪಾಯಿಗಳನ್ನು ಭೂತಾಯಿಯ ಒಡಲನ್ನು ತುಂಬಿ ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿದ್ದ ರೈತನ ಬದುಕು ವರುಣದೇವನ ಅವಕೃಪೆಗೆ ಪಾತ್ರವಾಗಿ ಎಲ್ಲ ಕನಸುಗಳು ನುಚ್ಚು ನೂರಾಗಿ ಒಡೆದು ಹೋಗಿವೆ. ಆದರೆ ನಮ್ಮನ್ನಾಳುವ ಸರ್ಕಾರಗಳು ವಿರೋಧ ಪಕ್ಷವಾಗಲಿ ರೈತನ ನೋವಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡುತ್ತಿಲ್ಲ. ರಾಜ್ಯದಲ್ಲಿ ತೀವ್ರ ಬರಗಾಲ ಆವರಿಸಿದರೂ ಬಿಡದಿ ಟೌನ್ಶಿಪ್ಟಿಗೆ ಕೈ ಹಾಕಿದೆ ಸರ್ಕಾರ. ಆದರೆ ರಾಜ್ಯದಲ್ಲಿ ರೈತರ ಬದುಕು ಹಸನು ಮಾಡದೆ ನಶಿಸುವ ಮತ್ತು ಕಸಿಯುವ ಹುನ್ನಾರವನ್ನು ಈ ರಾಜಕೀಯ ಪಕ್ಷಗಳು ಮಾಡುತ್ತಿವೆ.